ಕರಾವಳಿ ನಗರಿ ಕಾರವಾರವು ವಿಶಾಲವಾದ ಕಡಲ ತೀರದಿಂದಲೇ ಪ್ರಸಿದ್ಧಿ ಗಳಿಸಿದೆ. ಈ ಪ್ರವಾಸಿ ತಾಣವನ್ನ ಆಕರ್ಷಿಸುವಂತೆ ಮಾಡಲು ಕಡಲ ತೀರದಲ್ಲಿ ಮ್ಯೂಸಿಯಂ ಮಾಡಲು ಯುದ್ಧ ವಿಮಾನವನ್ನ ತರಲಾಗಿತ್ತು. ಈ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯವು ಸಾರ್ವಜನಿಕರ ವೀಕ್ಷಣೆಗೆ ಉದ್ಘಾಟನೆಗೊಂಡಿದ್ದು, ಈ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. ಹೌದು, ಇಲ್ಲಿನ ಕದಂಬ ನೌಕಾನೆಲೆಯ ಬಗ್ಗೆ ಮಾಹಿತಿ ಒದಗಿಸುವ ಜೊತೆಗೆ ಕಾರವಾರಕ್ಕೆ ಆಗಮಿಸುವ ಪ್ರವಾಸಿಗರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಚಾಪೆಲ್ ಯುದ್ಧ ನೌಕೆಯನ್ನ ನಗರದ ರವೀಂದ್ರನಾಥ ಟ್ಯಾಗೋರ್ ತೀರದಲ್ಲಿ ಇಡಲಾಗಿದ್ದು, ಈಗಾಗಲೇ ಪ್ರತಿನಿತ್ಯ ಹಲವು ಪ್ರವಾಸಿಗರನ್ನ ವಾರ್ಶಿಪ್ ಮ್ಯೂಸಿಯಂ ಸೆಳೆಯುತ್ತಿದೆ. ಸದ್ಯ ಪ್ರವಾಸಿಗರನ್ನ ಇನ್ನಷ್ಟು ಆಕರ್ಷಿಸಲು 2019ರ ಮಾರ್ಚ್ ತಿಂಗಳಲ್ಲಿ ನಿವೃತ್ತಿ ಹೊಂದಿದ ಟುಪೋಲೇವ್ 142M ಯುದ್ಧ ವಿಮಾನವನ್ನ ಟ್ಯಾಗೋರ್ ಕಡಲ ತೀರಕ್ಕೆ ತರಲಾಗಿತ್ತು. ಕಳೆದ ವರ್ಷ ಈ ಟುಪೋಲೇವ್ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯ ಪ್ರವಾಸಿಗರ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ರು. ತಾಂತ್ರಿಕ ಕಾರಣದಿಂದ ಸ್ಥಗಿತ ಮಾಡಲಾಗಿತ್ತು. ಪ್ರವಾಸಿಗರ ವೀಕ್ಷಣೆಗೆ ಅಧಿಕೃತವಾಗಿ ಸಚಿವ ಮಂಕಾಳು ವೈದ್ಯ ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರವಾರ ಕಡಲ ತೀರದಲ್ಲಿರುವ ವಾರ್ಶಿಪ್ ಮ್ಯೂಸಿಯಂ ರಾಜ್ಯದಲ್ಲಿ ಏಕೈಕ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯವಾಗಿದೆ. ಚಾಪೆಲ್ ಮ್ಯೂಸಿಯಂಗೆ ಭೇಟಿ ನೀಡುವ ಪ್ರವಾಸಿಗರು ಭಾರತೀಯ ನೌಕಾನೆಲೆಯ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ಪಡೆದುಕೊಳ್ಳುವುದರ ಜೊತೆಗೆ ಯುದ್ಧ ನೌಕೆಯನ್ನ ಹತ್ತಿರದಿಂದಲೇ ವೀಕ್ಷಿಸಲು ಅವಕಾಶ ಸಿಗುತ್ತಿವೆ. ಒಟ್ಟಾರೆ ಕಡಲ ತೀರ ವೀಕ್ಷಣೆಗೆ ಬರುವ ಪ್ರವಾಸಿಗರ ಕಣ್ಮನ ಸೆಳೆಯಲು ಯುದ್ಧ ವಿಮಾನ ಸಂಗ್ರಹಾಲಯ ನಿರ್ಮಾಣವಾಗಿರುವುದು ನಿಜಕ್ಕೂ ಖುಷಿಯ ವಿಚಾರವೇ. ಇನ್ನು ಮುಂದಿನ ದಿನದಲ್ಲಿ ಏರ್ಕ್ರಾಫ್ಟ್ ಮ್ಯೂಸಿಯಂ ಕಾರವಾರಕ್ಕೆ ಅತಿ ಹೆಚ್ಚು ಪ್ರವಾಸಿಗರನ್ನ ಸೆಳೆಯುವ ಮೂಲಕ ಜಿಲ್ಲೆಯ ಪ್ರವಾಸೋದ್ಯಮ ಇನ್ನಷ್ಟು ಬೆಳೆಯುವಂತಾಗಲಿ ಎನ್ನುವುದು ಕಾರವಾರಿಗರ ಅಭಿಪ್ರಾಯವಾಗಿದೆ. ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೇವೆ. ಯುದ್ಧ ವಿಮಾನ ಬಹಳ ನೋಡಿದಾಗ ಬಹಳ ಸಂತೋಷ ಆಯಿತು. ದೇಶಕ್ಕಾಗಿ ಬಹಳ ಕೆಲಸ ಮಾಡಿದಂಥದ್ದು. ಹೇಳ್ತಾ ಇರುವಾಗ 1988 ಇದು ತಯಾರಾದಂಥ, ಅದರ ನಂತರ ಎಲ್ಲ ಸಂದರ್ಭದಲ್ಲೂ ಎಲ್ಲೂ ವ್ಯತ್ಯಾಸ ಆಗದೆ, ಯಾರಿಗೂ ತೊಂದರೆ ಆಗದೆ, ಅದಕ್ಕೆ ನಂತರ ಇಷ್ಟು ವರ್ಷ ಅಂದ ತಕ್ಷಣ ನಿವೃತ್ತಿ ಕೊಡ್ತಾರೆ. ಅದನ್ನ ತಂದು ಕಾರವಾರದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಯಾರು ಈ ಯೋಚನೆ ಮಾಡಿದಾರಲ್ಲ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹೇಳಿದ್ರೆ ಬಹಳ ಒಳ್ಳೇದು. ಇದನ್ನ ನೋಡ್ಬೇಕು, ವಿದ್ಯಾರ್ಥಿಗಳು ನೋಡ್ಬೇಕು, ಯುವಕರು ನೋಡ್ಬೇಕು. ಇದಕ್ಕೆ ಆಸಕ್ತಿ ಬರಬೇಕು ಅಂದ್ರೆ ಇಲ್ಲಿ ಬಂದು ನೋಡಿದಾಗ್ಲೇ ಗೊತ್ತಾಗ್ತದೆ. ಬಹಳ ಸಂತೋಷ ಆಯ್ತು. ಇದು ಇವತ್ತಿನಿಂದ ಸಾರ್ವಜನಿಕರಿಗೆ ಒಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದರ ಸಾಮರ್ಥ್ಯ, ಇದರಿಂದ ಏನ್ ಪ್ರಯೋಜನ ಆಗಿದೆ, ಮುಂದೆ ಇದನ್ನ ನೋಡಿ ನಾವು ಏನಾಗ್ಬೇಕು ಅನ್ನುವಂಥದ್ದೆಲ್ಲವನ್ನ ಈಗಾಗಲೇ ಗೈಡ್ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅದರ ಅನುಕೂಲ ಆಗುವ ರೀತಿಯಲ್ಲಿ, ಮುಂದೆ ರೆಡಿ ಆಗುವಂತ ರೀತಿಯಲ್ಲಿ ಮಕ್ಕಳು ರೆಡಿ ಆಗ್ಬೇಕು. ಇದು ಸಾಮಾನ್ಯ ಜನರು ನೋಡುವಂತದ್ದಾಯ್ತಲ್ಲ. ಈಗ ಪ್ರವಾಸೋದ್ಯಮ ಇದನ್ನ ನೋಡ್ಲಿಕ್ಕೆ ಕಾರವಾರಕ್ಕೆ ಬರುವಂತ ವ್ಯವಸ್ಥೆ ಆಗ್ತದ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅಷ್ಟು ವ್ಯವಸ್ಥಿತವಾಗಿ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದರಿಂದ ಎಲ್ಲ ನಾನು ಮತ್ತೆ ಹೇಳ್ತೀನಿ, ಯುವಕರಿಗೆ ಹೆಚ್ಚು ಆಸಕ್ತಿ ಬರ್ತದೆ ಇದನ್ನು ನೋಡಿದ ಮೇಲೆ ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ಬಂದ್ ಆಗೋದಿಲ್ಲ. ಹಾಗೆ ಏನೋ ವ್ಯತ್ಯಾಸ ಆಯ್ತು ಅಂದ್ರೆ ಪೂರ್ತಿ ಕೆಲಸ ಆಗ್ಲಿಲ್ಲ. ಈಗ ಎಲ್ಲ AC ಅಥವಾ ಇಲ್ಲಾಂದ್ರೆ ಒಳಗೋಗಿ ಬರ್ಲಿಕ್ಕೆ ಆಗೋದಿಲ್ಲ. AC ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಈಗ ಮೇಂಟೆನೆನ್ಸ್ ಇದಕ್ಕೆ ಹೆಚ್ಚು ಕಡಿಮೆ ಒಂದ್ ತಿಂಗಳಿಗೆ ಒಂದು 25 ಲಕ್ಷ ಬೇಕಾಗ್ತದೆ. ಅದು ಎಲ್ಲಾ ರೀತಿಯಲ್ಲಿ ಕ್ರೋಢೀಕರಣ ಮಾಡಿ ಟೂರಿಸಂ ಇಲಾಖೆಯಿಂದ ಇದನ್ನ ಡೆವಲಪ್ ಮಾಡಿದ್ದಾರೆ. ಮತ್ತೆ ಇನ್ನ ಇದು ಬಂದಾಗುವಂತ ವಿಷಯ ಇರೋದಿಲ್ಲ. ಯಾವುದೇ ಕಾರಣಕ್ಕೆ ಇದರಿಂದ ಪ್ರಯೋಜನ ಆಗ್ತದೆ. ಇವತ್ತಿಗೆ ಕಾರವಾರದಲ್ಲಿ IS ಟುಪೋಲೇವ್ ಯುದ್ಧ ವಿಮಾನ ಒಂದು ಉದ್ಘಾಟನೆ ಮಾಡಿದ್ದಾರೆ. ಇದೊಂದು ಆಕರ್ಷಣೀಯ ಸ್ಥಳ ಆಗ್ಲಿಕ್ಕೆ ಮುಂದೆ ಕಾರಣವಾಗಬಹುದು. ಯಾಕಂದ್ರೆ ಕಾರವಾರದಲ್ಲಿ ಪ್ರವಾಸೋದ್ಯಮ ಅಂತೂ ಇತ್ತು, ಆದ್ರೂ ಅಷ್ಟೊಂದು ನೋಡುವಂತ ಪ್ಲೇಸ್ ಹೆಚ್ಚಿನವು ಇರ್ಲಿಲ್ಲ. ಇದೊಂದು ಜನರಿಗೆ ಒಂದು ಆಕರ್ಷಣೆ ಆಗಬಹುದು. ಮತ್ತೆ ಇದೇ ರೀತಿ ಇವತ್ತು ಉದ್ಘಾಟನೆ ಆಗಿದೆ. ದಿನಾಲೂ ಓಪನ್ ಇರ್ಬೇಕು, ಜನರಿಗೆ ಬರೋರಿಗೆ ನೋಡೋ ಅವಕಾಶನೂ ಆಗ್ಬೇಕು. ಹೀಗೆ ಮತ್ತೆ ಮೇಂಟೆನೆನ್ಸ್ ಕೂಡ ಆಗ್ಬೇಕು. ಅಷ್ಟೇ ಅಲ್ಲದೆ ಮತ್ತೆ ಪ್ರವಾಸೋದ್ಯಮ ಮತ್ತೆ ಇನ್ನೂ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತ. ಇಲ್ಲಿ ನೇವಿ ಬೇರೆ ಇದೆ, ಅದರಿಂದ ಕೂಡ ಜನರಿಗೆ ಒಂದು ಪ್ರವಾಸಿ ಕ್ಷೇತ್ರ ಅಂತಾನೂ ಹೇಳ್ಬಹುದು. ಇಷ್ಟೊಂದು ಚೆನ್ನಾಗಿರೋ ಕಾರವಾರ ಬೀಚ್ ಅಲ್ಲೂ ಕೂಡ ಮತ್ತೆ ಅಭಿವೃದ್ಧಿ ಕೂಡ ನಾವು ಮಾಡಬಹುದು ಅಂತ. ಈಗ ಇದ್ರ ಬಗ್ಗೆ ಯುದ್ಧ ವಿಮಾನ ಬಗ್ಗೆ ಸ್ಟೂಡೆಂಟ್ಗಳು ಮಕ್ಕಳು, ಸ್ಕೂಲ್ ಮಕ್ಕಳೆಲ್ಲ ತಿಳ್ಕೊಳಕ್ ಒಂದು ಆಸಕ್ತಿ ಕೂಡ ಇರುತ್ತೆ. ಮತ್ತೆ ಒಂದು ನಾಲೆಜ್ ಕೂಡ ಸಿಗ್ಬಹುದು ಮಕ್ಕಳಿಗೆ. ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳೋರು ಕೂಡ ಅಲ್ಲಿ ಮೇಲೆ ಇರ್ಬೇಕು ಅಂತ ಹೇಳಕ್ ಇಷ್ಟ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.